ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ ಇವತ್ತು ಕೂಡ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 3ನೇ ದಿನದ ಆಪರೇಷನ್ ಪಾದಾಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮೊದಲ ದಿನದಿಂದ ನೋಡ್ತಾ ಇದ್ದೀವಿ, ಇದಕ್ಕೆ ಪರ ವಿರುದ್ಧ ಅಂತೂ ವ್ಯಕ್ತವಾಗ್ತಾ ಇದೆ. 30 ವರ್ಷದಿಂದ 40 ವರ್ಷದಿಂದ ನಾವು ಬೀದಿ ಬದಿನೇ ಹಿಂಗೆ ವ್ಯಾಪಾರ ಮಾಡ್ತಾ ಇದ್ದೀವಿ, ಎಲ್ಲೂ ಸಮಸ್ಯೆ ಆಗಿರಲಿಲ್ಲ, ಜೀವನ ಕಟ್ಕೊಂಡಿದ್ದೀವಿ. ಏಕಾಏಕಿ ತೆರವು ಮಾಡಿದ್ರೆ ಶಾಲೆ ಫೀಸ್ ಕಟ್ಟೋದು ಹೆಂಗೆ, ಬದುಕು ನಡೆಸೋದು ಹೆಂಗೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತೆಲ್ಲ ಆಗ್ರಹಗಳು ಕೇಳಿ ಬಂದಿತ್ತು. 2 ದಿನಗಳಲ್ಲಿ 102 ಕಿಲೋಮೀಟರ್ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಸರಾಗವಾಗಿ ಫುಟ್ಪಾತ್ ಅಲ್ಲಿ ಜನ ಅಂದ್ರೆ ಸಾರ್ವಜನಿಕರು ಓಡಾಟ ಮಾಡ್ತಾ ಇದ್ದಾರೆ. ಪಾದಾಚಾರಿಗಳು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದ್ದಂಗೆ ಜನನು ಸಹಜವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ನಾವು ಇದನ್ನೇ ಕೇಳ್ತಾ ಇದ್ದಿದ್ದು, ಈಗ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಮಾಧಾನ ಆಗಿದೆ, ನಮ್ಗೆ ಓಡಾಡಕ್ಕೆ ಜಾಗ ಸಿಕ್ಕಿದೆ ಅಂತ ಪಾದಾಚಾರಿಗಳು ಹೇಳ್ತಾ ಇದ್ದಾರೆ. ವಾರ್ಡ್ ರಸ್ತೆಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಶಿಫ್ಟ್ ಆಗಿದ್ದಾರೆ. ಸೇಫ್ ಫುಟ್ಪಾತ್ ಕ್ಯಾಂಪೇನ್ಗೆ ಸಹಕರಿಸಿ ಅಂತ ಹೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರ ಈ ಮನವಿಯನ್ನ ಮಾಡಿಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾರೆಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡಿದ್ರು ಅವ್ರು ಕೇಳ್ತಿರೋದು ನಾವಿನ್ಮೇಲೆ ಹೆಂಗೆ ನಮ್ಮ ಜೀವನ ನಡೆಸೋದು ಅಂತ ಹೇಳಿ. ಆದರೆ ಇದು ಅತಿಕ್ರಮಣ ಮಾಡಿರೋದು ಮೊದಲೇ ಇವರಿಗೆಲ್ಲ ನೋಟಿಸನ್ನು ನೀಡಲಾಗಿತ್ತು. ಈಗ ಪಾದಾಚಾರಿಗಳು ಕೂಡ ಸಹಜವಾಗಿ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಫುಟ್ಪಾತ್ ತೆರವು ಮಾಡಿರೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ ರಸ್ತೆಗಳು ಫ್ರೀ ಆಗಿದ್ದು ಪಾದಾಚಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಒಳ್ಳೆ ಸ್ವಾಮಿ, ಇಲ್ಲಿ ನಡೆಯೋದಕ್ಕೆ ಕಷ್ಟ ಆಯಿತು ನಮ್ಮಂಥವ್ರು. ಇನ್ನೊಂದು ಸರ್ತಿ ಬಿದ್ದೋಗ್ತಾ ಇದ್ವಿ. ಇವಾಗ ನೋಡಿ ಎಷ್ಟು ರಾಜಯೋಗ ಅದೇನು ರಾಜ ಮಾರ್ಗ ಆ ತರ ಇದೆ. ತುಂಬಾ ಸಂತೋಷ ಸರ್ ಮಾಡಿದ್ದು. ಅದೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಚೀಫ್ ಮಿನಿಸ್ಟರ್ ತಾನೆ, ಅದಕ್ಕೋಸ್ಕರ ಇವೆಲ್ಲ ನೋಡಿರ್ತಾರೆ ಅವರು ಪಾಪ. ಒಳ್ಳೇದು ಮಾಡ್ತಾ ಇದ್ದಾರೆ, ನೋಡೋಣ, ದೇವರಿದ್ದಾರೆ, ಏನೇನಾಗುತ್ತೋ. ಈ ತರ ಇದ್ದರೆ ತುಂಬಾ ಒಳ್ಳೇದು ಸರ್. ಇಷ್ಟೊತ್ತಿಗೆ ನೀವು ನಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ಖುಷಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಪರವಾಗಿಲ್ಲ, ಇವಾಗ ಅನುಕೂಲ ಮಾಡ್ತಾ ಇದ್ದಾರೆ. ಅದೇ 2 ದಿವಸ ಅಂತ ಗೊತ್ತಿಲ್ಲ ಸರ್. ಪಾದಚಾರಿಗಳಿಗೆ ಅಂತಲ್ಲ ಸರ್, ಯಾರಿಗೇ ಆಗಿರಲಿ ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೆ ಇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡ್ಬೇಕೆಲ್ಲರೂ. ನಾವು ತಿಳ್ಕೊಳ್ಬೇಕು. ಹೊರಗಡೆ ಗೌರ್ಮೆಂಟೇ ಮಾಡಬೇಕು ಅಂತೇನೂ ಇಲ್ಲ. ಇಲ್ಲಿ ನಾವು ತಿಳ್ಕೊಂಡ್ಬಿಟ್ಟು ನಾವು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲನೂ ಯಾರಿಗೂ ತೊಂದರೆ ಕೊಡುವಪ್ಪ, ನಾಳೆ ನಾವೇ ಸಿಗಾಕೊಳ್ಬೋದು ಅಲ್ಲಿ. ಅದನ್ನು ಯೋಚನೆ ಮಾಡೋದಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು ನೋಡಿ ಅಂತ ಹೇಳ್ಬಿಟ್ಟು ಮಾಡ್ತೇನೆ.